ಬದುಕಿನಲ್ಲಿ ತತ್ವಜ್ಞಾನ ಬಹಳ ಮುಖ್ಯ. ತತ್ವಕ್ಕೆ ಮುಖ್ಯ ಹೊರತಾಗಿ ವ್ಯಕ್ತಿ ಪ್ರಧಾನ ಅಲ್ಲ. ಇವತ್ತಿನ ದಿನಗಳಲ್ಲಿ ವ್ಯಕ್ತಿ ನಿಂದನೆಗಿಂತ ತತ್ವ ಮುಖ್ಯ ಅಂತ ತಿಳಿಸುವಂತ ಕೆಲವರು ಬೇಕಾಗ್ತಾರೆ. ಹಾಗೆ ನಮ್ಮಲ್ಲಿ ಬದುಕಿದ್ದವರು ಬನ್ನಂಜೆ ಗೋವಿಂದಾಚಾರ್ಯರು. ಅವರು ಇವತ್ತು ಬದುಕಿದ್ರೆ ಅವರಿಗೆ 90 ವರ್ಷ ಆಗಿರ್ತಿತ್ತು. ಆದರೆ ಅವರ ಅಭಿಮಾನಿಗಳು, ಭಕ್ತರು ಎಲ್ಲ ಸೇರಿ ವಿಶ್ವ ನಮನ ಕಾರ್ಯಕ್ರಮಗಳನ್ನು ಎಲ್ಲೆಡೆಗೂ ಮಾಡಿದ್ದಾರೆ. ಪ್ರಪಂಚದಾದ್ಯಂತ ಕರ್ನಾಟಕ, ಭಾರತ ಎಲ್ಲ ಕಡೆಗೂ 30 ಕಾರ್ಯಕ್ರಮಗಳನ್ನು ಮಾಡುವುದಲ್ಲದೆ ಅದರ ಜೊತೆಗೆ 30ರಲ್ಲಿ ಅಮೆರಿಕದಲ್ಲಿ ಕೂಡ ಕಾರ್ಯಕ್ರಮ ಆಯಿತು. ಉದ್ದೇಶ ಇಷ್ಟೇನೆ, ಯಾವುದೋ ಒಂದು ಘನ ತತ್ವ ಇದೆ, ಘನವಾದ ಚಿಂತನೆ ಇದೆ, ಜಗತ್ತಿಗೆ ಮುಟ್ಟಬೇಕು ಅನ್ನೋ ಉದ್ದೇಶದಿಂದ ಎಲ್ಲ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಬೇರೆ ಬೇರೆ ಮೂಲೆ ಮೂಲೆಗಳಿಂದ ಜನರ ಪ್ರೀತಿ ಹರಿದು ಬರ್ತಾ ಇದೆ. ಬನ್ನಂಜಿಯವರಿಗೆ ಅವರು ಇರುವಂತಹ ಗೌರವದ ಬಗ್ಗೆ ಕಣ್ಣಿಗೆ ಕಾಣಿಸುವಷ್ಟು ಎದ್ದು ಕಾಣ್ತಾ ಇದೆ. ಈ 30 ಕಾರ್ಯಕ್ರಮಗಳ ನಂತರ ಸಮಾರೋಪ ಕಾರ್ಯಕ್ರಮ ಇದೇ ಆಗಸ್ಟ್ 1, 2, 3 ಗಾಯನ ಸಮಾಜದಲ್ಲಿ ನಡೀತಾ ಇದೆ. ಇದೊಂದು ಸಂಭ್ರಮ, ಜ್ಞಾನದ ಮೆರವಣಿಗೆ. ಇದು ವ್ಯಕ್ತಿ ಮೆರವಣಿಗೆ ಅಲ್ಲ. ಆ ಜ್ಞಾನ ಎಷ್ಟರ ಮಟ್ಟಿಗೆ ಜನರು ಪರಿಪಕ್ವ ಮಾಡಿದೆ ಅದನ್ನ ಸ್ಮರಿಸುವಂತಹದ್ದು, ಕೃತಜ್ಞತೆ ಹೇಳುವಂತ ಒಂದು ಕಾರ್ಯಕ್ರಮ. ಸಮಾರೋಪ ಸಮಾರಂಭ 3 ದಿವಸ ಇದೆ. ದಯವಿಟ್ಟು ಬನ್ನಿ. ಸಾಕಷ್ಟು ಜನ ಬರ್ತಾರೆ, ತಿಳುವಳಿಕೆ ಇದ್ದವ್ರು ಬರ್ತಾರೆ, ಬುದ್ಧಿವಂತರು ಬರ್ತಾರೆ, ಜ್ಞಾನಿಗಳು ಬರ್ತಾರೆ, ಮಾತಾಡ್ತಾರೆ. ಕಾರ್ಯಕ್ರಮ ಸಂಭ್ರಮ ಆಗ್ತಾ ಇದೆ. ಅದರೊಳಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ಇದ್ದಾವೆ. ನಾನು ಕೂಡ ತುಂಬಾ ಸಂತೋಷದಿಂದ ಭಾಗವಹಿಸ್ತಾ ಇದ್ದೀನಿ. ತಾವೆಲ್ಲರೂ ಬನ್ನಿ. ಬನ್ನಂಜೆ ಗೋವಿಂದಾಚಾರ್ಯ ಅವರ ನೆನಪನ್ನ ಹಸರು ಮಾಡ್ಕೊಳ್ಳೋಣ. ಅವರು ಕಲಿಸಿದಂತ ಜ್ಞಾನವನ್ನ ಇನ್ನೂ ಹಚ್ಚೋದಕ್ಕೆ ಪ್ರಯತ್ನ ಮಾಡೋಣ. ಎಲ್ಲರೂ ಬನ್ನಿ ದಯವಿಟ್ಟು.